ಕಾಲ್ತುಳಿತ ದುರಂತದಲ್ಲಿ ಪ್ರಾಣ ಬಿಟ್ಟವರು 11 ಅಭಿಮಾನಿಗಳು. ಈ ಸಾವಿಗೆ ಹೊಣೆ ಯಾರು? ಯಾರದ್ದೋ ತಪ್ಪು, ಯಾರದ್ದೋ ನಿರ್ಲಕ್ಷ್ಯ, ಯಾರೂ ಅನುಭವಿಸೋಕಾಗದಂಥ ನೋವು ಅಡಗಿರೋದು ಆ 11 ಮನೆಗಳಲ್ಲಿ. ಆ ಹೆತ್ತವರ ರೋಧನೆ ಇದೆಯಲ್ಲ, ನಿಜಕ್ಕೂ ಕರುಳು ಹಿಂಡುವಂತಿದೆ. ನೋಡೋಕಾಗ್ತಿಲ್ಲ ಕಣ್ರಿ, ನಿಜಕ್ಕೂ ಈ ಕಣ್ಣುಗಳಲ್ಲಿ ನೋಡೋಕಾಗ್ತಿಲ್ಲ. ಎದೆ ಎತ್ತರಕ್ಕೆ ಬೆಳೆದ ಮಗ, ಆ ಮಗನ ಬಗ್ಗೆ ಸಾವಿರಾರು ಕನಸು, ಅವನೇ ಸರ್ವಸ್ವ, ಈಗ ಅವನೇ ಇಲ್ಲ. ಈ ಸತ್ಯವನ್ನ ಒಪ್ಕೊಳ್ಳೋಕೆ ಈ ತಂದೆಗೆ ಆಗ್ತಿಲ್ಲ. ಕಣ್ಣೀರು, ಆಕ್ರೋಶ, ನೋವು ಎಲ್ಲವೂ ಒಟ್ಟೊಟ್ಟಿಗೆ ಅಪ್ಪಳಿಸ್ತಿದೆ. ಮಗಗೋಸ್ಕರ ಮಾಡಿದಂತ ಇದು ಮೊನ್ನೆ ಇದ್ದ ಮಗ ಈಗಿಲ್ಲ. ಅಪ್ಪ ಅನ್ನೋಕು ಯಾರಿಲ್ಲ. ಆ ವಿಧಿಗೆ ಶಾಪ ಹಾಕೋದು ಬಿಟ್ರೆ ಬೇರೆ ಏನು ಉಳಿದಿದೆ ಇವ್ರ ಬಳಿ? ಕಣ್ಮುಂದೆ ಬೆಳೆದ ಮಗ ಸಮಾಧಿ ಆಗ್ಬಿಟ್ರೆ ಹೇಗ್ ತಾನೇ ಸಹಿಸ್ಕೊಳ್ಳೋಕೆ ಸಾಧ್ಯ? ಇದೇ ಪರಿಸ್ಥಿತಿಯಲ್ಲಿದ್ದಾರೆ ಹಾಸನದ ಕುಪ್ಪಗೋಡಿನ ಭೂಮಿಗ್ ತಂದೆ ಲಕ್ಷ್ಮಣ್. ಊಟ ತಿಂಡಿ ಬಿಟ್ಟು ಸಮಾಧಿ ಬಳಿಯೇ ಗೋಳಾಡ್ತಿದ್ದಾರೆ. ಅದೇ ಒಂದು ಆಂಬ್ಯುಲೆನ್ಸ್ ಇದ್ದು, ಅದೇ ಒಂದು ಆಕ್ಸಿಜನ್ ಇದ್ದಿದ್ರೆ ಈ ತರ ಆಗ್ತಾ ಇತ್ತ? ಬದುಕುಳಿತಿತ್ತಲ್ವಾ? ಇವರು ಅದಾಗಿ ಅಷ್ಟು ಜನ ಸತ್ತಾದ್ಮೇಲೂ ಸ್ಟೇಡಿಯಂ ಒಳಗಡೆ ಹೋಗಿ ಫೋಟೋ ತೆಗೆಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿದಾರಲ್ಲ. ಇವ್ರ ಮಕ್ಕಳು ಇನ್ನಂತ ಅಪ್ಪ ಅಮ್ಮನ ಜಾಗದಲ್ಲಿ ಕೂತಿದ್ರೆ ಅದೇ ತರ ಫೋಟೋ ತೆಗೆಸ್ಕೊಂಡು ಮಾಡ್ತಿದ್ರ? ಇದು ಭೂಮಿ ತಂದೆಯ ಕಥೆಯಾದ್ರೆ, ಮಂಡ್ಯದ ಪೂರ್ಣಚಂದ್ರರ ತಂದೆಯದ್ದು ಕರುಣಾಜನಕ ವ್ಯತೆ. ರಾಯಸಮುದ್ರದ ತೋಟದಲ್ಲೇ ಕಾಲ್ತುಳಿತದಲ್ಲಿ ಮೃತಪಟ್ಟ ಪೂರ್ಣಚಂದ್ರನನ್ನ ಸಮಾಧಿ ಮಾಡಲಾಗಿದೆ. ಆ ಸಮಾಧಿ ಮುಂದೆಯೇ ಪೂರ್ಣಚಂದ್ರ ತಂದೆ ಚಂದ್ರು ರೋಧಿಸ್ತಿರೋದನ್ನ ನೋಡ್ತಿದ್ರೆ ನಿಮ್ಮ ಕಣ್ಣಲ್ಲೂ ನೀರು ಜಿನುಗುತ್ತೆ. ಕಳ್ಕೊಳಕ್ಕಾಕಿರ ಮಗನ ಪಡ್ಕೊಳಕ್ ಹೋಗಲ್ಲ, ಆ ಸ್ಥಿತಿಯಲ್ಲಿ ಇದ್ದೀವಿ ಸರ್. ನಾವು ಶತ್ರುಗಳಿಗೂ ಬರಬಾರ್ದು ಸರ್. ನಮ್ಮ ಯಾರೇ ಯಾವ ಮನುಷ್ಯರಿಗೆ ಬರಬಾರ್ದು ಇಂಥ ಕಷ್ಟ ಅನಿಸ್ತದೆ ಸರ್. ನನಗೆ ಅನ್ನಿಸ್ತಾ ಇದೆ ಈಗ. ಅದಷ್ಟೇ ಅಲ್ಲ, ದುರಂತದಲ್ಲಿ ಪ್ರಾಣ ಬಿಟ್ಟವರ ಪೈಕಿ ತಮಿಳುನಾಡಿನ ಕಾಮಾಕ್ಷಿ ಕೂಡ ಒಬ್ಳು. ಅವರ ಕುಟುಂಬದ್ದು ಇದೇ ವ್ಯತೆ. ಕಾಮಾಕ್ಷಿ ಸಾಫ್ಟ್ವೇರ್ ಉದ್ಯೋಗಿ. ಜಸ್ಟ್ 2 ಗಂಟೆ ಬರ್ತೀನಿ ಅಂತ ಆಫೀಸ್ನಲ್ಲಿ ಪರ್ಮಿಷನ್ ಕೇಳ್ಕೊಂಡು ವಿಜಯೋತ್ಸವಕ್ಕೆ ಹೋಗಿದ್ಲಂತೆ. ಎಂಥ ದುರಂತ ನೋಡಿ. ಆಕೆ ಹೆತ್ತವರ ಗೋಳಾಟ ನೋಡ್ತಿದ್ರೆ ನಿಜಕ್ಕೂ ಘೋರ ಅನಿಸುತ್ತೆ. ವಾಸ್ತವ ಒಪ್ಕೊಳ್ಳೋದು ಕಷ್ಟನೇ. ಆದ್ರೆ ಈ 11 ಸಾವಿಗೆ ನ್ಯಾಯ ಸಿಗಬೇಕು ಅಂದ್ರೆ ಹೊಣೆಗಾರರಿಗೆ ತಕ್ಕ ಶಿಕ್ಷೆಯಾಗಬೇಕು. ಪುತ್ರ ಶೋಕಂ ನಿರಂತರಂ ಅಂತಾರೆ. ಆ ದೇವ್ರು ಹೆತ್ತವರಿಗೆ ಸಂಕಟ ನೋವನ್ನ ತಡೆದುಕೊಳ್ಳುವ ಶಕ್ತಿ ಕೊಡ್ಲಿ. ಮಂಡ್ಯದಿಂದ ನಂದೀಶ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಹಾಸನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.